ಹಲೋ. ವಾವ್! ತುಂಬ ಚೆನ್ನಾಗಿರ್ತಕ್ಕಂಥ ಪೇಂಟಿಂಗ್ಸು. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದು ನೋಡಲಿಕ್ಕೆ. ಹಾಗಾದರೆ ಎಲ್ಲಿ ಹೋಗಿದ್ದೆ? ಯಾವ ಪೇಂಟಿಂಗ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಾದರೆ ಎಲ್ಲ ಒಂದು ಡೀಟೇಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಲಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡಿ, ನೀವು ಸಹಿತ ಈ ಒಂದು ಆರ್ಟ್ ಕಾಲೇಜ್ ಬಗ್ಗೆ ತಿಳ್ಕೊಂಡು ಎಂಜಾಯ್ ಮಾಡಿ. ವೆಲ್ಕಮ್ ಟು ಗೀತಾ ಜಗತ್ ಸೌಂಡ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೊ ಇವತ್ತು ನಾನು ಹುಬ್ಳಿಯಲ್ಲಿರ್ತಕ್ಕಂಥ ಚಿಕ್ಕುಬ್ಬಿ ಆಸ್ಪತ್ರೆ ಬಾಜು ಇರ್ತಕ್ಕಂಥ ಒಂದು ಆರ್ಟ್ಸ್ ಎಕ್ಸಿಬಿಷನ್ ಕಾಲೇಜಿಗೆ ಬಂದಿದ್ದೆ. ಸೊ ಇಲ್ಲಿ ಸುಮಾರು ಸಾಕಷ್ಟು ಅಂದರೆ ಇಂಟರ್ನ್ಯಾಷನಲ್ ಎಕ್ಸಿಬಿಷನಲ್ಲಿ ತೆರೆಕಂಡಿರ್ತಕ್ಕಂಥ ಸಾಕಷ್ಟು ಕಲಾಕೃತಿಗಳನ್ನು ಎಕ್ಸಿಬಿಷನ್ಗೆ ಇಟ್ಟಿದ್ರು. ಸೊ ನನಗೂ ಏನೋ ಇಂಟ್ರೆಸ್ಟ್ ಅನಿಸ್ತು, ನೋಡ್ಲಿಕ್ಕೆ ಒಳಗಡೆ ಬಂದೆ. ತುಂಬ ಚೆನ್ನಾಗಿರ್ತಕ್ಕಂಥ ಪೇಂಟಿಂಗ್ಸ್ ಇವೆಲ್ಲ ಇದ್ದಾವೆ. ಸೊ ಇನ್ನೂ ಸ್ವಲ್ಪ ದಿನ ಎಕ್ಸಿಬಿಷನ್ ಇರ್ತಕ್ಕಂಥದ್ದು. ಸೊ ಯಾರಿಗಾದರೂ ನಾನು ಸಹಿತ ಪೇಂಟಿಂಗನ್ನು ಮಾಡಬೇಕು ಅಂತಕ್ಕಂಥ ಇಂಟ್ರೆಸ್ಟ್ ಇರೋರು ಕಾಲೇಜಿಗೆ ಬಂದು ಎಕ್ಸಿಬಿಷನ್ ತೊಗೋಬೋದು. ಇದು ಸಹಿತ PU ಮೇಲೆ ಒಂದು 4 ಇಯರ್ಸ್ ಕೋರ್ಸ್ ಆಗಿರೋದ್ರಿಂದ ಈ ಕೋರ್ಸನ್ನು ನೀವು ಮುಗಿಸ್ಕೊಂಡ್ರೆ ಫ್ಯೂಚರಲ್ಲಿ ಒಳ್ಳೆ ಜಾಬನ್ನು ಪಡೆದುಕೊಳ್ಬೋದು ಅಂತ ಹೇಳಿದ್ರು ಇರ್ತಕ್ಕಂಥ ಟೀಚರು. ಸೊ ಈ ಒಂದು ಎಕ್ಸಿಬಿಷನನ್ನು ನೀವು ಸಹಿತ ನೋಡಿ ಈ ಕಲಾಕೃತಿಗಳನ್ನು ಕಣ್ ತುಂಬಿಕೊಳ್ಳ್ರಿ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿರಿ, ಈ ಒಂದು ಎಕ್ಸಿಬಿಷನ್ ಬಗ್ಗೆ, ಈ ಒಂದು ಕಾಲೇಜ್ ಬಗ್ಗೆ ಒಂದೆರಡು ಮಾತುಗಳನ್ನು ಇರ್ತಕ್ಕಂಥ ಶಿಕ್ಷಕರ ಬಳಿ ಕೇಳ್ತೇನೆ. ಸೊ ಬನ್ನಿ ನೋಡೋಣ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ರಮೇಶ್ ಹಿರೇಗೌಡರು ಅಂದರೆ ನಾನು ಇಲ್ಲಿ ಪ್ರಿನ್ಸಿಪಾಲ್ ರೀ. ಶ್ರೀ ವಿಜಯ ಮಾತೇಶ್ ಲಲಿತ ಕಲಾ ಮಹಾವಿದ್ಯಾಲಯ ಚಿಟ್ಟಗುಪ್ಪಿ ಆಸ್ಪತ್ರೆ ಆವರಣ, ಹುಬ್ಬಳ್ಳಿ. ಇದು ಇಲ್ಲಿ ನಮ್ಮದು PUC ಪಾಸ್ ಆದ ನಂತರ 4 ವರ್ಷದ ಪದವಿ. ಕನ್ನಡ ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಅಫಿಲಿಯೇಟೆಡ್ ಇದೆ. ಕನ್ನಡ ಯೂನಿವರ್ಸಿಟಿಯಿಂದ ತಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಇದು 4 ವರ್ಷ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್, ಚಿತ್ರಕಲೆಯೊಳಗೆ ಪದವಿಯನ್ನು ನಾವು ನೀಡ್ತಾ ಇದ್ದೇವೆ. ಕಂಪಲ್ಸರಿ PUC ಆಗಬೇಕು. ಹೌದೇನು ಸರ್? ಇದು PUC ಆದಮೇಲೆ 4 ವರ್ಷದ ಡಿಗ್ರಿ ಮುಗಿಸ್ಕೊಂಡು ನಂತರ ನಾವು ಆರ್ಟ್ ಟೀಚರ್ ಆಗಿ ಸ್ಕೂಲಲ್ಲಿ ವರ್ಕ್ ಮಾಡ್ಬೋದು. ಟೀಚರ್ ಆಗ್ಬೋದು, ಕಲಾವಿದರಾಗ್ಬೋದು, ಸ್ಟುಡಿಯೋ ಒಳಗೆ ಮಾಡ್ಬೋದು, ಡಿಸೈನರ್ಸ್ ಅಂತ ಆಗ್ಬೋದು. ಮತ್ತು ನಾವು ಸ್ವತಂತ್ರವಾಗಿ ಈಗ ಕಂಪ್ಯೂಟರ್ ಹಾಕ್ಕೊಂಡು ತಾವು ಎಲ್ಲ ತರಬೇತಿಯನ್ನು ಪಡಿಬೋದು. ಕಂಪ್ಯೂಟರ್ ತರಬೇತಿ ಫ್ರೀ ಆಗಿದೆ. ಫೋಟೋಶಾಪ್ ತರಬೇತಿ ಮತ್ತು ಬೇಸಿಕ್ ಆ್ಯನಿಮೇಷನ್ ಅಂತೇಳಿ ನೀವು ಆ್ಯನಿಮೇಟರ್ಸ್ ಕೂಡ ಆಗ್ಬೋದು. ಆ್ಯನಿಮೇಷನ್ ಒಳಗೆ ಧಾರಾವಾಹಿ ಬರ್ತಾವಲ್ರಿ, ಅದೇ ಥರ ಅವ್ರನ್ನ ಬೇಸಿಕ್ ಆಗಿ ಡ್ರಾಯಿಂಗ್ ಬಂದ್ರೆ ಎಲ್ಲವೂ ಬರುತ್ತೆ. ಚಿತ್ರಕಲೆ ಮುಖ್ಯ. ನಿಮ್ಮಲ್ಲಿ ಇರ್ತಕ್ಕಂಥ ಕೋರ್ಸ್ ಒಳಗಡೆ ಯಾವ ಕೋರ್ಸು ಫ್ರೀ ಆಗಿದ್ದಾರೆ ಸರ್? ಈಗ ಇಲ್ಲಿ ಇದು ಫೋಟೋಶಾಪ್ ಫ್ರೀ ಆಗಿದೆ. ಸೊ ಫೋಟೋಶಾಪ್ ಮಾಡಲಿಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಏನಾಗಿರಬೇಕು? ಇದು ಸೇಮ್ ರೀ. ಈಗ ನಮ್ಮ ಡ್ರಾಯಿಂಗ್ ಒಳಗೆ ಇದು ಪದವಿ ಒಳಗೆ ಅವ್ರಿಗೆ ಒಂದು ಸಿಲೆಬಸ್ ಇರುತ್ತೆ, ಪಠ್ಯಕ್ರಮ. ಆ ಪಠ್ಯಕ್ರಮ ಅನುಗುಣವಾಗಿ ನಾವು ಅದನ್ನು ಬೋಧನೆ ಮಾಡ್ತಾ ಹೋಗ್ತೀವಿ. ಹೌದು ಸರ್. ಬೇಸಿಕ್ ಅನಿಮೇಷನ್ ಅಂತೂ ಇದೆ, ಬೇಸಿಕ್ ಆಗಿ. ಫೋಟೋಶಾಪ್ ಪೂರ್ಣ ತರಬೇತಿ. ಹೌದೇನು ಸರ್? ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ತಮ್ಮಲ್ಲಿ ಬಂದು ಜಾಯ್ನ್ ಆಗ್ಬೋದು. ಸರ್ ಅಡ್ಮಿಷನ್ ಡೇಟ್ ಎಲ್ಲಿ ತನದ ಸರ್? ಇದು ಸೆಪ್ಟೆಂಬರ್ ಒಳಗೆ ಲಾಸ್ಟ್ ಆಗುತ್ತೆ. ಸೆಪ್ಟೆಂಬರ್ 2nd ವೀಕ್ ಲಾಸ್ಟ್ ಆಗುತ್ತೆ. ಈಗಾಗಲೇ ಚಾಲೂ ಇದಾವೆ. ಆನಂತರ ಈಗ 3ನೇ ಕಂತು ಬರ್ತಾ ಇದೆ ಅಲ್ರಿ PUCದು. ಅದ್ರ ರಿಸಲ್ಟ್ ಆದ ತಕ್ಷಣ ಬರಾಕ ಚಾಲೂ ಮಾಡ್ತಾರೆ. ಮಿನಿಮಮ್ ಪರ್ಸೆಂಟೇಜ್ ಏನಾರ ಅದ? ಜಸ್ಟ್ ಪಾಸ್ ಆದ್ರೂ ನಾವು ಸೇರ್ಕೋಬೋದಲ್ಲ? ಪಾಸ್ ಆದ್ರೂ ಸಾಕು. ಆನಂತರ ಹಾಬಿ ಕ್ಲಾಸು ಇಲ್ಲಿ ನಡೀತಾವ್ರಿ ಚಿತ್ರಕಲೆ ಒಳಗೆ. ಅವರು 3 ತಿಂಗಳಿಗೆ 3,000 ರೂಪಾಯಿ ಕೊಡಬೇಕು. ಆಸ್ ಎ ನಾವು ಇಲ್ಲಿ ನಮ್ಮ ಹಾಬಿ ಸಂಬಂಧ ಇಲ್ಲಿ ಏನಾದರೂ ಕಲಿಬೇಕಂತ ಇಂಟ್ರೆಸ್ಟ್ ಇದ್ದವ್ರು ಬಂದು ಜಾಯ್ನ್ ಆಗಿ ಸಹಿತ ಹೇಳ್ಕೊಡ್ತೀರಲ್ಲ? ಸರ್ಟಿಫಿಕೇಟ್ ಇಲ್ಲ, ವಿತೌಟ್ ಸರ್ಟಿಫಿಕೇಟ್. ಮಕ್ಕಳಿಗಾಗಿ ಮಾರ್ಚ್ ಒಳಗೆ 1 ತಿಂಗಳು ಹೇಳ್ತೇವೆ ವೆಕೇಶನ್ ಅಂತ. ಹಾಂ ಸರ್. ಮಾರ್ಚ್ ತಿಂಗಳಿಗೆ ಅವ್ರದ್ದು ಎಕ್ಸಾಮ್ ಮುಗಿದಿದೆ. ಅವಾಗ ಅವ್ರಿಗೆ ಮಾರ್ಚ್ 1ನೇ ತಾರೀಕಿಂದ ಏಪ್ರಿಲ್ ಕೊನೆಯವರೆಗೆ ಇರುತ್ತೆ. ಹಾಂ ಸರ್. 1 ತಿಂಗಳು ಮಾತ್ರ. ಅವಾಗೇನು ಫೀಸ್ ಅದು ಮಾಡಿರ್ತೀರಿ? ಅವಾಗ ಮಾಡಿರ್ತೇವೆ, ಫೀಸ್ ಮಾಡಿರ್ತೇವೆ. ಅದು ಅವಾಗ ಡಿಸೈಡ್ ಮಾಡಿ ಹೇಳ್ತೇವೆ. ಇದು ಎಕ್ಸಿಬಿಷನ್ ಇದು ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಪ್ರಪ್ರಥಮವಾಗಿ. ನಮ್ಮ ಉತ್ತರ ಕರ್ನಾಟಕದಲ್ಲಿಯೇ ಪ್ರಪ್ರಥಮವಾಗಿ ರಾಷ್ಟ್ರೀಯ ಚಿತ್ರಕಲಾ ಪ್ರದರ್ಶನ ಅಂತ ಇದೆ. ಇದು ಬೇರೆ ಬೇರೆ ಕಲಾವಿದರು ಬಂದಿದ್ದಾರೆ. ಅವ್ರ ಕಲಾಕೃತಿನ ನಾವು ತರಿಸಿಕೊಂಡು ಎಕ್ಸಿಬಿಟ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಕೆಲವರು ತೀರಿನೂ ಹೋಗ್ಯಾರೆ, ಕೆಲವೊಬ್ರು ಇದ್ದಾರೆ, ಜೀವಂತವಾಗಿದ್ದಾರೆ. ಇದು ಒಳ್ಳೆ ಕಲಾಕೃತಿ, ತಾವು ಸದುಪಯೋಗ ಪಡ್ಕೊಳ್ತಾರೆ. ಸರ್, ಇಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಎಕ್ಸಿಬಿಷನ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಪೇಂಟಿಂಗ್ಸ್ನ ಇನ್ ಕೇಸ್ ಯಾರಾದ್ರೂ ನಾವು ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದ್ರೆ ಪರ್ಚೇಸ್ ಇವು ನಮ್ಮ ಆಸ್ತಿ ರೀ. ಇದು ಹೌದಾ? ದೇಶದ ಆಸ್ತಿ ಅನ್ಬೋದು. ಹೌದಾ? ಯಾಕಂದ್ರೆ ಅವರು ಪ್ರೊಡ್ಯೂಸ್ ಮಾಡೋರು ಇಲ್ಲ. ಹೌದಾ? ಆನಂತರ ಪರ್ಚೇಸ್ ಮಾಡಕ್ ಬೇಕಂದ್ರೆ ಕೆಳಗಡೆ ವಿದ್ಯಾರ್ಥಿಗಳು ರಚಿಸಿದಂತ ಕಲಾಕೃತಿಗಳಿವೆ. ಅದೇ ಕೇಳ್ತಾ ಇದ್ದೇನೆ. ಕೆಳಗಡೆ ವಿದ್ಯಾರ್ಥಿಗಳ ಮಾಡಿದ ಕಲಾಕೃತಿ ಇದೆ, ಅವ್ರು ಪರ್ಚೇಸ್ ಮಾಡಬಹುದು. ಮಿನಿಮಮ್ 1,000 ಅಂತ ಮಾಡಿದ್ವಿ. ವಾಲ್ ಹ್ಯಾಂಗರ್ಸ್ ನೀವು ಕೆಳಗಡೆ ನೋಡಬಹುದು. ಓಕೆ ಸರ್, ನಾನು ಕೆಳಗೆ ಬಂದು ನೋಡ್ತೀನಿ ಸರ್. ಅದನ್ನು ಸಹಿತ ನಾನು ನಮ್ಮ ಯೂಟ್ಯೂಬರ್ಸಿಗೆ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಿಮ್ಮ ಹೆಸರು ಏನು? ನನ್ನ ಹೆಸರು ಸವಿತಾ ಸಂತಪ್ನವ್ರು ರೀ. ನಾವು ತರಗಡೆಯಿಂದ ಬರ್ತೀವಿ. ನಾನು ಡಿಗ್ರಿ ಆದಮೇಲೆ ಈಗ ಡ್ರಾಯಿಂಗ್ ಟೀಚರ್ ಅನ್ನೋದಿದೆ ITS ಕೋರ್ಸ್ ಅಂತಂದ್ರೆ ಇದು ಮಾಡಿ MA ಮಾಡಿಕೊಂಡು
ಟೀಚರ್ ಆಗಬೇಕು. ಎಮ್ ಎ ಮಾಡ್ಕೋಬೇಕು. ಹಾಂ, ಇದ್ರ ಮಾಸ್ಟರ್ ಮಾಡ್ಕೋಬೇಕು. ಮಾಸ್ಟರ್ ಮಾಡ್ಕೋಬೇಕು. ಹಾಂ, ಮಾಸ್ಟರ್ ಮಾಡ್ಕೊಂಡು ಟೀಚರ್ ಆಗ್ಬೇಕು ಅನ್ನೋದು ಪ್ಲಾನ್ ಇದೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಕೋಬೋದಲ್ಲ. ಹಾಂ. ಏನು ಹೇಳ್ತೀರಿ ಯೂತ್ಸ್ಗೆಲ್ಲ ಇಂಥವೆಲ್ಲ ಕೋರ್ಸಸ್ ಮಾಡ್ಕೊರಿ ಅಂತ ಹೇಳ್ತೀರಿ? ಮೊದಲೇ ನಾನು ಸ್ಟಾರ್ಟಿಂಗ್ ಇದು ಮಾಡ್ಬೇಕನ್ನೋದು ನನಗೆ ಇದ್ರ ಬಗ್ಗೆನೇ ಒಂದು ಕೋರ್ಸ್ ಇದೆ ಅನ್ನೋದು ಗೊತ್ತೇ ಇರಲಿಲ್ಲ ರೀ. ಇಲ್ಲಾಂದ್ರೆ ನಾನು ಇದ್ದೇ ಮಾಡ್ತಿದ್ದೆ. ಹೌದು. ಆ್ಯಕ್ಚುಲಿ ಏನಾಗೈತೆ ನಿಮ್ಮ ಕ್ವಾಲಿಫಿಕೇಷನಿಗೆ? ನಂದು ಬಿ ಆಗೈತಿ. ಬಿ ಆಗೈತಿ. ಸೊ ಇದು ಎಷ್ಟು ವರ್ಷ ಕೋರ್ಸ್? ಆಗೈತಿ. ಎಮ್ ಎನೂ ಆಗೈತಿ. ಏನು ಸಬ್ಜೆಕ್ಟ್ ಎಮ್ ಎ? ಕನ್ನಡ. ಕನ್ನಡ. ಹಾಂ, ಈಗ ಇದು ಎಷ್ಟು ವರ್ಷ ಕೋರ್ಸ್ ಇದು? ಇದು 4 ವರ್ಷ ಕೋರ್ಸ್. 4 ವರ್ಷ. ಇದಾದ್ಮೇಲೆ 2 ವರ್ಷ ಎಮ್ ಎ. ಹಾಂ, ಇದು ಮಾತ್ರ. ಓಕೆ, ಹಾಂ, ಮಾಸ್ಟರ್. ಓಕೆ, ಥ್ಯಾಂಕ್ ಯು. ಸೊ ನೀವು ಈ ರೀತಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದರೆ ಡ್ರಾಯಿಂಗಲ್ಲಿ, ಸೊ ಇಲ್ಲಿ ಬಂದು ಈ ಯೂನಿವರ್ಸಿಟಿಯಲ್ಲಿ ನೀವು ಸಹಿತ ಅಡ್ಮಿಷನ್ ತೊಗೋಬೋದು. ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ಒಂದು ಬಯೋ ಲಿಂಕಲ್ಲಿ ಅಡ್ರೆಸನ್ನು ಮೆನ್ಷನ್ ಮಾಡಿರ್ತೇನೆ. ಸೊ ನೋಡಿಕೊಂಡು ಕೇಳಿಕೊಂಡು ವಿಸಿಟ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ತೆ ಎಲ್ರಿಗೂ.